ಮೇಲೆ ಒಕ್ಕಲಿಗ ಸಂಘದಿಂದ ನಿರ್ಮಿಸಿರುವ ನಮ್ಮ ಕಾಂಪ್ಲೆಕ್ಸನ್ನು 13ನೇ ತಾರೀಕು ಇನಾಗ್ರೇಷನ್ ಇಟ್ಕೊಂಡಿದ್ದೀವಿ. ಇದಕ್ಕೆ ಸ್ವಾಮೀಜಿಯವ್ರನ್ನ, ಸಂಸದರನ್ನ, ಪಶ್ಚಾತ್ತವಾಗಿ ಎಲ್ಲ ಮುಖಂಡರನ್ನ ಕರೆದಿದ್ದೀವಿ. ಉಸ್ತುವಾರಿ ಅದೇ ಸಾಮೂಹಿಕವಾಗಿ ಎಲ್ಲರನ್ನೂ ಕರೆದಿದ್ದೀವಿ. ಪರ್ಸ್ನಲ್ ಆಗಿ ಒಬ್ಬರದ್ದು ಹೆಸರು ಹೇಳಬೇಡ, ಎಲ್ಲರೂ ಪಶ್ಚಾತ್ತವಾಗಿ ಕರೆದಿದ್ದೀವಿ. ಎಲ್ಲರೂ ಒಪ್ಕೊಂಡಿದ್ದಾರೆ ಬರೋದಕ್ಕೆ, ಎಲ್ರಿಗೂ ಇನ್ವಿಟೇಷನ್ ಕೊಟ್ಟಿದ್ದೀವಿ, ಎಲ್ಲ ಬರ್ತಾರೆ. ಅದರಿಂದ ಅವರೆಲ್ಲ ಬರಲಿ ಅಂತ ನಾನು ವಿನಂತಿ ಮಾಡ್ತೀನಿ. ಸಮುದಾಯದವರಿಗೆಲ್ಲ ವಿನಂತಿ ಮಾಡಿ ಅವರೆಲ್ಲ ಬರಬೇಕು ಅಂತೇಳಿ ಆವಾಗ ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ. ಎಲ್ಲ ಡೈರೆಕ್ಟ್ಸ್ ಮೂಲಕ ಎಲ್ಲರೂ ಹೇಳಿದ್ದೀವಿ, ಅವರೆಲ್ಲ ಬರಬೇಕು ಅಂತ ಈ ಸಂದರ್ಭದಲ್ಲಿ ತಿಳಿಸ್ತೀವಿ. ವೇದಿಕೆ ಮೇಲೆ ಇರತಕ್ಕಂತಹ ನಮ್ಮ ಚಿಕ್ಕಬಳ್ಳಾಪುರ ಒಕ್ಕಲಿಗರ ಸಂಘದ ಅಧ್ಯಕ್ಷರಾದ ಕೇಶವರೆಡ್ಡಿಯವರೇ, ನಮ್ಮ ನಿರ್ದೇಶಕರಾದ ರಾಜಣ್ಣವರೇ, ನಮ್ಮ ಸಹಕಾರ್ಯದರ್ಶಿಗಳಾದ ಪ್ರಕಾಶ್ರವರೇ, ಧನಂಜಯರವರೇ, ನಮ್ಮ ಒಕ್ಕಲಿಗರ ಸಂಘ ತನ್ನದೇ ಆದ ಒಂದು ಇತಿಹಾಸವನ್ನು ಚಿಕ್ಕಬಳ್ಳಾಪುರದಲ್ಲಿ ಹೊಂದಿದೆ. ನಮ್ಮ ಹಿರಿಯರು ಒಕ್ಕಲಿಗ ಸಮುದಾಯದ ವಿದ್ಯಾರ್ಥಿಗಳ ಒಂದು ಶ್ರೇಯೋಭಿವೃದ್ಧಿಗಾಗಿ ಮೊದಲಿಗೆ ಈ ಒಂದು ವಿದ್ಯಾರ್ಥಿ ನಿಲಯವನ್ನು ಈ ಸ್ಥಳದಲ್ಲಿ ಕಟ್ಟಿದ್ರು. ಈ ಸ್ಥಳದಲ್ಲಿ ಕಟ್ಟಿದಂತಹ ವಿದ್ಯಾರ್ಥಿ ನಿಲಯ ಸಾಲದೆ ಬಂದಾಗ ಮತ್ತು ಅದನ್ನು ನಗರಸಭೆಯಿಂದ ಮತ್ತೊಂದು ವಿದ್ಯಾರ್ಥಿ ನಿಲಯಕ್ಕೆ ನಮ್ಮ ಹಿರಿಯರೆಲ್ಲ ಕಷ್ಟಪಟ್ಟು ಒಂದು ಸ್ಥಳವನ್ನು ಪಡೆದ ನಂತರ ಅಲ್ಲಿ ವಿದ್ಯಾರ್ಥಿ ನಿಲಯವನ್ನು ಶಿಫ್ಟ್ ಮಾಡಿ ಇಲ್ಲಿ ಕಲ್ಯಾಣ ಮಂಟಪವನ್ನು ನಿರ್ಮಿಸಿದ್ದಾರೆ. ಜೊತೆಗೆ ಕೆಂಪೇಗೌಡ ಕಾನೂನು ಮಹಾವಿದ್ಯಾಲಯವನ್ನು ಸಹ ಈ ಒಂದು ಒಕ್ಕಲಿಗರ ಸಂಘ ನಡೆಸ್ತಾ ಇದೆ. ಸಂಘ ಸ್ಥಾಪನೆಯಾಗಿದ್ದು 1948ರಲ್ಲೇ ಆದ್ರೂ ಈ ಸಂಘಕ್ಕೆ 1932ರಲ್ಲಿ ನಾರಾಯಣ ರೆಡ್ಡಿ ಅನ್ನತಕ್ಕಂಥವರು 1 ಎಕರೆ 6 ಗುಂಟೆ ಜಮೀನನ್ನು, ಇವತ್ತು ನಾವೇನು ಈ ಸ್ಥಳ ಇದ್ದೀವಿ, ಕಲ್ಯಾಣ ಮಂಟಪ ಮತ್ತು ನಮ್ಮ ವಾಣಿಜ್ಯ ಸಂಕೀರ್ಣ ನಿರ್ಮಾಣಗೊಂಡಿದೆ, ಈ ಸ್ಥಳವನ್ನು ದಾನವಾಗಿ ಪಡೆದಿದ್ದಂತಹ ಒಕ್ಕಲಿಗರ ಸಂಘ ಮುಂದೆ ಇಲ್ಲಿ ಕಲ್ಯಾಣ ಮಂಟಪವನ್ನು ನಿರ್ಮಾಣ ಮಾಡಿದ್ರು. ನಂತರ ಸ್ವಾಮೀಜಿಗಳ ಒಂದು ಇಂಜಿನಿಯರಿಂಗ್ ಕಾಲೇಜು ಸಹ ಇಲ್ಲೇ ಪ್ರಾರಂಭವಾಯಿತು ಮತ್ತು ನಮ್ಮ ಕಾನೂನು ಮಹಾವಿದ್ಯಾಲಯದ ಕಾನೂನು ಕಾಲೇಜನ್ನು ಸಹ ಪ್ರಾಥಮಿಕ ಹಂತದಲ್ಲಿ ಇಲ್ಲೇ ಸ್ಥಾಪನೆ ಮಾಡಿದ್ರು. ಆದರೆ ಈ ಒಂದು ಬೃಹತ್ ಕಾರ್ಯದಲ್ಲಿ ನಮ್ಮ ಹಿರಿಯರಾದ ಕೆ ಬಿ ಪಿಳ್ಳಪ್ಪನವರು, ಮರಣ್ಣವರು, ಬೆಂಗಳೂರು ರಾಮಯ್ಯನವರು, ರಾಮಚಂದ್ರ ರೆಡ್ಡಿಯವರು, ಅನೇಕ ಹಿರಿಯರು, ಡಿ ವಸು ಪಿಳ್ಳಪ್ಪನವರು, ಪೊಲೀಸ್ ದೊಡ್ಡಯ್ಯನವರು ಈ ಸ್ಥಳವನ್ನು ಸಂಘಕ್ಕೆ ಉಳಿಸ್ಕೊಂಡಿದ್ದು ಅವರ ಒಂದು ವಿಶೇಷತೆ ಮತ್ತು ಈ ಜನಾಂಗ ಅವರಿಗೆ ಯಾವಾಗಲೂ ಋಣಪಟ್ಟಿರುತ್ತೆ. ಅವರ ಜೊತೆಗೆ ಈ ರೀತಿ ಅನೇಕ ಪ್ರಾತಃ ಸ್ಮರಣೀಯರು ನಮ್ಮ ಜನಾಂಗದಲ್ಲಿ ಈ ಒಂದು ಸಂಸ್ಥೆಯನ್ನು ಕಟ್ಟಲಿಕ್ಕೆ ಈ ಒಂದು ಶ್ರಮ ಪಟ್ಟಿದ್ದಾರೆ. ಅವರೆಲ್ಲವರ ಒಂದು ಶ್ರಮದಿಂದ ಮೊದಲಿಗೆ ಕಲ್ಯಾಣ ಮಂಟಪ, ಆಮೇಲೆ ವಿದ್ಯಾರ್ಥಿ ನಿಲಯಗಳು ಮತ್ತು ಕಾಲೇಜನ್ನು ಪ್ರಾರಂಭ ಮಾಡಿದೆ. ಕಾಲೇಜಿನಲ್ಲಿ 3 ವರ್ಷದ LLB ಮತ್ತು 5 ವರ್ಷದ LLBಯನ್ನು ಸಹ ನಾವು ನಡೆಸ್ತಾ ಇದ್ದೀವಿ. ಇದರ ಜೊತೆಗೆ ನಮ್ಮ ಅಧ್ಯಕ್ಷರು ಈ ಒಂದು ಸಂಘದ ಅಧ್ಯಕ್ಷರಾದ ನಂತರ ಕೆಂಪೇಗೌಡ ಸ್ಟ್ಯಾಚ್ಯೂವನ್ನು ಇಲ್ಲಿ ಸುಮಾರು 1 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಮಾಡಿದ್ದು. ಆ ಒಂದು ಕಾರ್ಯದಲ್ಲಿ ಸಂಘದಿಂದ ಯಾವುದೇ ಹಣವನ್ನು ಆ ಸ್ಟ್ಯಾಚ್ಯೂಗೆ ನಾವು ಖರ್ಚು ಮಾಡಲಿಲ್ಲ. ಅಧ್ಯಕ್ಷರೇ ಸಂಪನ್ಮೂಲಗಳನ್ನು ಕ್ರೋಢೀಕರಿಸಿ ಆ ಕೆಂಪೇಗೌಡ ಸ್ಟ್ಯಾಚ್ಯೂವನ್ನು ಸುಮಾರು 1 ಕೋಟಿ ರೂಪಾಯಿನಲ್ಲಿ ನಿರ್ಮಾಣ ಮಾಡಿಸಿದ್ರು. ಆದರೆ ವಿಶೇಷವಾಗಿ ಹೇಳಬೇಕು ಅಂತಂದರೆ ಇವತ್ತು ಸುಮಾರು 70 ಕೋಟಿ ವರ್ಷದಲ್ಲಿ ಒಂದು ಕಾಂಪ್ಲೆಕ್ಸ್ ಆಗಿದೆ. ನಮ್ಮ ಈ ಒಂದು ಕಲ್ಯಾಣ ಮಂಟಪ ಇದೆ. ಚಿಕ್ಕಬಳ್ಳಾಪುರಕ್ಕೆ ಇದೊಂದು ಅಂದ ವೈಭವವನ್ನು ಕೊಡುವಂಥ ಕಟ್ಟಡಗಳು. ಇವತ್ತು ಚಿಕ್ಕಬಳ್ಳಾಪುರ ಅಂತಂದ ತಕ್ಷಣ ಪ್ರವೇಶ ಆಗ್ತಾ ಇದ್ದಾಗಲೇ ಈ ಥರದ ಸುಂದರವಾದ ಕಟ್ಟಡಗಳು ಇಡೀ ಒಂದು ಚಿಕ್ಕಬಳ್ಳಾಪುರದ ಅಂದವನ್ನು ಹೆಚ್ಚಿಸಿಕೊಡುತ್ತಾ ಇದೆ. ಇದ್ರ ಜೊತೆಗೆ ಇವತ್ತು ಸುಮಾರು 600 ಜನ ವಿದ್ಯಾರ್ಥಿಗಳು ನಮ್ಮ ಲಾ ಕಾಲೇಜಿನಲ್ಲಿ ಪ್ರತಿ ವರ್ಷ 600 ಜನ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ದಾರೆ. ಆ 600 ಜನ ವಿದ್ಯಾರ್ಥಿಗಳಲ್ಲಿ
90% ಅಧಿಕವಾಗಿರುವಂಥದ್ದು ಎಲ್ಲ ಜನಾಂಗ, ಎಲ್ಲ ಧರ್ಮದ ವಿದ್ಯಾರ್ಥಿಗಳು, ಎಲ್ಲ ಜಿಲ್ಲೆಗೆ ಸಂಬಂಧಪಟ್ಟಂಗೆ, ರಾಜ್ಯದ ಸಂಬಂಧಪಟ್ಟಂಗೆ ಬರುವಂಥ ವಿದ್ಯಾರ್ಥಿಗಳು. ಆ ವಿದ್ಯಾರ್ಥಿಗಳು ಬಂದು ಇವತ್ತು ಇಲ್ಲಿ ಒಂದು ವಿದ್ಯಾಭ್ಯಾಸವನ್ನು ಪಡೆದು ಈ ಒಂದು ನ್ಯಾಯ ಧರ್ಮವನ್ನು ಕಾಪಾಡೋ ಪ್ರಯತ್ನ ಮಾಡ್ತಾ ಇರೋದು ಒಂದು ಹೆಮ್ಮೆ ಸಂಗತಿ. ಹಾಗೆಯೇ ಇದೊಂದು ಕಮರ್ಷಿಯಲ್ ಅಂತ ಅನ್ನೋ ಉದ್ದೇಶ ಅಲ್ಲ. ಇದರಲ್ಲಿ ಬರುವಂಥ ವರಮಾನವನ್ನು ಸುಮಾರು 250 ಜನ ಮಕ್ಕಳಿಗೆ ಉಚಿತವಾಗಿ ವಸತಿ ನಿಲಯವನ್ನು ಕೊಡ್ತಾ ಇರೋಂಥ ಒಂದು ವ್ಯವಸ್ಥೆ ಇವತ್ತು ನಮ್ಮ ಸಂಘದಲ್ಲಿ ನಡೀತಾ ಇದೆ. ಈ ಸಂಘದಲ್ಲಿ ಮುಂಚೆ ನಾವು ಚಿಕ್ಕ ಹುಡುಗರು ಬಂದಾಗ ಸುತ್ತು ಈ ಫೋಟೋಗಳಾಗ್ತಾ ಇದ್ರು, ಕಲ್ಯಾಣ ಮಂಟಪದಲ್ಲಿ ಸುತ್ತು ಫೋಟೋಗಳಾಗ್ತಿದ್ರು. ಅಂಥವ್ರ ಪರಿಶ್ರಮ ಇವತ್ತು ಈ ಸಂಘ ಕಟ್ಟಬೇಕಾದ್ರೆ ತುಂಬ ಇದೆ. ತುಂಬ ಹಿರಿಯರು ನೆನೆಸ್ಕೊಬೇಕು. ಇವತ್ತು ಈ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಎಷ್ಟು ಹಿರಿಯರು ಇದಕ್ಕೆ ಸಹಕಾರ ಕೊಟ್ಟು ಬೆಂಬಲ ಕೊಟ್ಟು, ಅವರ ಬೆಂಬಲದಿಂದ ನಾವು ಇವತ್ತೊಂದು ಕಲ್ಯಾಣ ಮಂಟಪ ಆಗಲಿ, ಒಂದು ಲಾ ಕಾಲೇಜ್ ಆಗಲಿ, ಒಂದು ವಸತಿ ನಿಲಯ ಆಗಲಿ, ಮತ್ತು ಅನೇಕ ವಾಣಿಜ್ಯ ಮಳಿಗೆಗಳು ಮಾಡೋಕ್ಕೆ ಇವತ್ತು ನಮಗೆ ದಾರಿ ಸಿಕ್ತು. ಅದೇ ರೀತಿ ನಮ್ಮ ಅಧ್ಯಕ್ಷರಾದ ಕೇಶವನವರು 3 ವರ್ಷ ಆಯಿತು ಇದಕ್ಕೆ ಬಂದ ಮೇಲೆ ಈ ಒಂದು ಅಭಿವೃದ್ಧಿ ಕೆಲಸ, ಈ ಸಂಘದ ಅಭಿವೃದ್ಧಿ ಕೆಲಸ ತುಂಬ ಮಾಡಿದ್ದಾರೆ ಅವರು. ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಒಂದು ಮೈನ್ ರಸ್ತೆಯಲ್ಲಿ ಒಂದು ಸ್ಟ್ಯಾಚು, ಕೆಂಪೇಗೌಡ ಸ್ಟ್ಯಾಚು ಅದ್ಭುತವಾಗಿ ಎಲ್ಲಿ ಮಾಡಿಲ್ಲ. ಇದು ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಪ್ರಾರಂಭವಾಗಿ ಫಸ್ಟು ಕೆಂಪೇಗೌಡದ ಒಂದು ಸ್ಟ್ಯಾಚು ಮಾಡಿಸಿದ್ರು. ಅವರು ಶ್ರಮಪಟ್ಟು ತುಂಬ ಶ್ರಮಪಟ್ಟು ಆ ಸ್ಟ್ಯಾಚು ಒಂದು ಉದ್ಘಾಟನೆ ಮಾಡಿಸಿದ್ರು. ಅದೇ ರೀತಿ ಮುಂದೆ ಅವರು ಸ್ವಂತ ಇದರಿಂದ ಕಲ್ಯಾಣ ಮಂಟಪದ ಮುಂದೆ ಕಟ್ಟಡ ನಿರ್ಮಾಣ ಮಾಡಿದರು. ಮತ್ತು ಲಾ ಕಾಲೇಜು 3 ಇಯರ್ಸ್ ಇದನ್ನು 5 ಇಯರ್ಸ್ ಮಾಡಿದರು. ಮತ್ತು ಒಂದು ವಾಣಿಜ್ಯ ಮಳಿಗೆ ಮಾಡಿದರು. ಅವರು ಸಹಕಾರದಿಂದ ಅವ್ರಿಗೆಲ್ಲರೂ ನಾವು ಸಹಕಾರ ಕೊಟ್ಟರೆ ಅವ್ರನ್ನ ಬೆಂಬಲವಾಗಿ ನಿಂತ್ಕೊಂಡು ಇವತ್ತು ಈ ಸಂಘ ಒಂದು ಅಭಿವೃದ್ಧಿ ಮಟ್ಟಕ್ಕೆ ಒಂದು ನಮ್ಮ ಇವರು ಹೇಳಿದ ಥರ ಬೆಂಗಳೂರು ಫಸ್ಟ್ ಸಂಘ, ಅದೇ ಚಿಕ್ಕಬಳ್ಳಾಪುರದ 2ನೇ ಸಂಘ ಕೆಲಸ ಮಾಡಿದ್ದೆ. ನಾವು ಹಿಂದಿನ ಅವಧಿಯಲ್ಲಿ ಆಗ ವಿದ್ಯಾರ್ಥಿ ನಿಲಯದ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೆ. ಏನು ನಮ್ಮ ಮನೆ ಕುಟುಂಬ ಇದೆ, ಆ ರೀತಿಯಲ್ಲಿ ಕಾರ್ಯಕಾರಿಣಿ ಸಮಿತಿನ ಸಭೆ ತಗೊಂಡು ಏನು ಅನುದಾನ ನಮ್ಮಲ್ಲಿ ರೆವಿನ್ಯೂ ಇದೆ, ಆ ಕಾಲಕ್ಕೆ 1 ಕೋಟಿ ರೂಪಾಯಿ ಲಾ ಕಾಲೇಜ್ ಕಟ್ಟಿದ್ವಿ. ಹಿಂದೆ JR ನಾರಾಯಣಸ್ವಾಮಿ ಇದ್ದುಕೊಂಡಾಗ ಲಾ ಕಾಲೇಜ್ ಕಟ್ತೀವಿ. ಇದು ಏನು ಕಲ್ಯಾಣ ಮಂಟಪ ಇದೆ, ಇದನ್ನೆಲ್ಲ ರಿಮೈನ್ಸ್ ಮಾಡಬೇಕಾದ್ರೆ ಅವಕ್ಕೂ ಇದಕ್ಕೂ 1 ಕೋಟಿ ರೂಪಾಯಿ ಖರ್ಚಾಯಿತು. ಆಮೇಲೆ ವಿದ್ಯಾರ್ಥಿ ನಿಲಯ ಅದನ್ನು ಕೂಡ ಕ್ಲಿಯರೆನ್ಸ್ ಮಾಡಿಕೊಂಡು ಅದನ್ನು ಓಪನ್ ಮಾಡಿದ್ವಿ. ಏನು ಇವತ್ತು ಜನಾಂಗ ಇದೆ, ಹಿಂದೆ ಹಿರಿಯರು ನಮ್ಮ ಇವ್ರು ಹೇಳ್ದಂಗೆ ಇಂದಿನ ಹಿರಿಯರು ಮೂಟೆಗಳು ಒತ್ತಿದ್ದಾರೆ, ಕಲ್ಲು ಒತ್ತಿದ್ದಾರೆ. ಇವರು ನಿಕ್ಕರ್ ಪಿಳ್ಳಪ್ಪನವ್ರು ಇರ್ಬೋದು, KB ಪಿಳ್ಳಪ್ಪನವ್ರು ಇರ್ಬೋದು, ಮುನ್ನಪ್ಪನವ್ರು ಇರ್ಬೋದು, ಮಂಡಿಕಲ್ ಭೈರಪ್ಪನವ್ರು ಇರ್ಬೋದು. ಅವ್ರು ಯಾವ ರೀತಿ ಇಲ್ಲಿ ಶ್ರಮ ಹಾಕಿದ್ದಾರೆ ಅಂದರೆ ನಾವೇನು ಅದನ್ನು ಉಳಿಸ್ಕೊಂಡು ಬಂದಿದ್ದೀವಿ. ನಾವು ನಮ್ಮ ಪಾತ್ರ ಏನಾಗಿದೆ ಅದು ಕೊಟ್ಟಿರೋದನ್ನು ಉಳಿಸ್ಕೊಂಡು ಪ್ರಾಮಾಣಿಕವಾಗಿ ಇಲ್ಲಿ ಯಾರೂ ಕೂಡ 1 ರೂಪಾಯಿ ಮಿಸ್ಯೂಸ್ ಇಲ್ಲದೆ ಏನು ನಮ್ಮ ಇವತ್ತು ಅಧ್ಯಕ್ಷರಿದ್ದಾರೆ ಹೇಳ್ಬಾರ್ದು, ಅಷ್ಟು ರೀತಿಯಲ್ಲಿ ಡೆವಲಪ್ಮೆಂಟ್ ಮಾಡ್ತಾಯಿದ್ದಾರೆ ನಮ್ಮ ಅಧ್ಯಕ್ಷರು. ಇವತ್ತು ಇಂಥದ್ದಿಲ್ಲ ಅಂದಾಗ ನೀವು ಮಾಡಿರಿ ನಾವು ಇದ್ದೀವಿ ಅಂತಾರೆ. ಅದೊಂದು ಧೈರ್ಯ ಕೊಡ್ತಾರಲ್ಲ, ಅವ್ರ ಜೊತೆ ನಾವೆಲ್ಲ ಏನು 15-16 ಜನ ಕಾರ್ಯಕಾರಿಣಿ ಇದ್ದೀರಿ, ಹಂಗೆ ಸಪೋರ್ಟ್ ಇದೆ. ಇವತ್ತು ಹಂತವಾಗಿ ಯಾವಂತಿಗೆ ಇವತ್ತು 7.5 ಕೋಟಿ ಕೊಡಬೇಕಾದ್ರೆ 1 ರೂಪಾಯಿ ನಾವು ಲೋನ್ ಮಾಡಿಲ್ಲ. ಅದಕ್ಕೆ ಟೆಕ್ನಿಕಲ್ ಪ್ರಾಬ್ಲಮ್ ಹೇಳಿದ್ರು, ಲೋನೇ ಬೇಡ ಅಂತಂದರು. ಅಂಥ ಸಂದರ್ಭ ಲೋನೇ ಬೇಡ ಅಂತ ಇವತ್ತು ಲೋನ್ ಇಲ್ದೇ ಇವತ್ತು 7.5 ಕೋಟಿ ರೂಪಾಯಿ ನಾವು ಇವತ್ತು ಒಂದು ಕಾಂಪ್ಲೆಕ್ಸ್ ಕಟ್ಟಿದ್ದೀವಿ ಅಂದರೆ ಉದಾಹರಣೆಗೆ ಸುಲಭದ ಮಾತಲ್ಲ. ಇವತ್ತು ಆಗಮಿಸಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ನಾನು ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.